ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಲಾಯರ್ ಅನುಷ ಜೊತೆ ತುಂಬ ಟೆನ್ಷನ್ ಮಾಡಿಕೊಂಡು ಸಿದ್ದನ ನೋಡಬೇಕು ಅಂತ ಶಾರದಾ ದೀಪು ಇಬ್ಬರು ಸಹ ಬರ್ತಾರೆ. ಈ ಕಡೆ ಹಾಸ್ಪಿಟ್ಲಿಗೆ ಬಂದಮೇಲೆ ಟೆನ್ಷನಿಂದ ಲಾಯರ್ ಕೇಳ್ತಾ ಇರ್ತಾರೆ, ಮೇಡಮ್ ಇಲ್ಲಿ ಸಿದ್ದು ಅಂತ ಇವಾಗಷ್ಟೇ ಆಕ್ಸಿಡೆಂಟ್ ಕೇಸ್ನ ಕರ್ಕೊಂಡ್ಬಂದಿದ್ರಲ್ಲ, ಅವ್ರು ಎಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ ಅವರು ವಾರ್ಡ್ ನಂಬರ್ ಹೇಳಿ ಕಳಿಸ್ತಾ ಇರ್ತಾರೆ. ಈ ಕಡೆ ICU ಕಡೆ ಬರ್ತಾ ಇರಬೇಕಾದ್ರೆ ಅಲ್ಲಿನ ಡಾಕ್ಟರ್ ಎಲ್ಲಿಗೆ ಹೋಗ್ತಾ ಇದ್ದೀರಾ, ಈ ಥರ ರೂಮಿಗೆಲ್ಲ ಬರಬಾರ್ದು ಅಂತ ಕೇಳ್ತಿರ್ಬೇಕಾದ್ರೆ ದೀಪು ಕಣ್ಣೀರಾಗ್ತಾ ಇರ್ತಾಳೆ. ಪ್ಲೀಸ್, ನಾನು ಇವಾಗಲೂ ನನ್ನ ಸಿದ್ದು ಫ್ರೆಂಡ್ನ ನೋಡಬೇಕು, ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ ಡಾಕ್ಟ್ರೆ ಅಂತ ಕೇಳ್ತಿರ್ಬೇಕಾದ್ರೆ ಅವರು ಸಹ ತುಂಬ ಬೇಜಾರು ಮಾಡ್ಕೊತಾ ಇರ್ತಾರೆ. ಹಾಗೆ ನೀವೆಲ್ಲ ಏನಾಗಬೇಕು ಅಂತ ಕೇಳ್ತಿರ್ಬೇಕಾದ್ರೆ ಲಾಯರ್ ಹೇಳ್ತಾ ಇರ್ತಾರೆ, ಇವರು ಅವ್ರ ಮನೆಯವರು ಡಾಕ್ಟರ್, ಸಿದ್ದು ಕಂಡೀಷನ್ ಹೇಗಿದೆ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಡಾಕ್ಟರ್ ಹೇಳ್ತಾ ಇರ್ತಾರೆ, ನೋಡಿ ಅವ್ರ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ, ಹಾಗೆ ತಲೆಗೆ ತುಂಬಾ ಏಟ್ ಬಿದ್ದೋದ್ರಿಂದ ಬ್ಲಡ್ ಲಾಸ್ ಆಗಿದೆ, ಈಗಲೇ ಅವ್ರ ಕಂಡೀಷನ್ ಹೇಳೋಕ್ಕಾಗಲ್ಲ, ICUನಲ್ಲಿ ಟ್ರೀಟ್ಮೆಂಟ್ ನಡೀತಿದೆ ಅಂತ ಹೇಳಿ ಹೊರಟೋಗ್ತಿರ್ಬೇಕಾದ್ರೆ ಈ ಕಡೆ ಶಾರದಾ ಮಾತ್ರ ಸಿಕ್ಕಾಬಟ್ಟೆ ಕಣ್ಣೀರು ಹಾಕೊಂಡು ಅಳ್ತಾ ನಿಂತ್ಕೋತಾಳೆ. ಆಗ ಲಾಯರ್ ಅನುಷ ಹೇಳ್ತಾ ಇರ್ತಾರೆ, ಸಮಾಧಾನ ಮಾಡ್ಕೊಳ್ಳಿ ಶಾರದವ್ರೆ, ನಮ್ಮ ಕೈಲಿ ಏನೂ ಇಲ್ಲ, ದೇವ್ರ ಮೇಲೆ ಭಾರ ಹಾಕೋಣ ಅಂತ ಹೇಳ್ತಿರ್ಬೇಕಾದ್ರೆ ದೀಪು ಮಾತ್ರ ಏನಾಯ್ತು ನನ್ನ ಸಿದ್ದು ಫ್ರೆಂಡ್ಗೆ ಅಮ್ಮ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಏನು ಮಾತಾಡೋಕ್ಕಾಗದೆ ಹಾಗೆ ಇವಳು ಸಹ ಅಳ್ತಾ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಅನುಸೂಯ ಹೋಟೆಲ್ಗೆ ಹೋಗಿ ತಿಂಡಿ ಮಾಡ್ಕೊಂಡು ಬರ್ತಾ ಹೇಳ್ತಾ ಇರ್ತಾಳೆ, ಅಬ್ಬಬ್ಬಾ 2 ಇಡ್ಲಿ 1 ಲೋಟ ಚಹಾನ ಕುಡಿದ್ಮೇಲೆ ನನ್ನ ಹೊಟ್ಟೆ ಇವಾಗ ತಣ್ಣಗಾಯ್ತು ಅಂತ ಕುತ್ಕೊಳ್ತಿರ್ಬೇಕಾದ್ರೆ ಅಲ್ಲಿ ಆ ಕಡೆ ICU ಹತ್ರ ಶಾರದಾ ಓಡಾಡ್ತಾ ಇರ್ತಾಳೆ. ಶಾರದನ ನೋಡಿ ತುಂಬ ಶಾಕ್ ಆಗಿ ಎದ್ದು ನಿಂತ್ಕೊಬಿಡ್ತಾಳೆ. ಇದೇನಿದು, ಆ ಶ್ರೀಮಂತ ಇರೋ ಕೋಣೆ ಹತ್ರ ಇವಳು ಯಾಕೆ ಹಿಂಗೆ ಓಡಾಡ್ತಾ ಇದ್ದಾಳೆ, ಹಾಗೆ ಅಳ್ತಾ ಇದ್ದಾಳಲ್ಲ, ಅವ್ನ ಮೊಬೈಲಲ್ಲಿ ನೋಡಿದರೆ ದೀಪು ಫೋಟೋ ಇತ್ತು, ಇವಾಗ ನೋಡಿದರೆ ಇವಳು ಯಾಕೆ ಅಳ್ತಾ ಇದ್ದಾಳಲ್ಲ, ಇವನಿಗೂ ಅವಳಿಗೂ ಏನು ಸಂಬಂಧ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ನರಸಿಂಹ ಟೆನ್ಷನ್ ಮಾಡಿಕೊಂಡು ಈ ಕಡೆ ನರಸಿಂಹ ಬಿಟ್ಟಿದ್ದ ಹುಡುಗರ ಹತ್ರ ಬರ್ತಾನೆ. ಏನ್ರೋ ಈ ರೀತಿ ಮಾಡಿದ್ದೀರಾ, ಕೈ ಕಾಲು ಮುರಿರಿ ಅಂತ ಹೇಳಿದ್ರೆ ಅವ್ನ ಪ್ರಾಣನೇ ತೆಗೆದಿದ್ದೀರಲ್ರೋ ಅಂತ ಬೈತಿರ್ಬೇಕಾದ್ರೆ, ಅಯ್ಯೋ ಅಣ್ಣ ಖಂಡಿತ ನಾವು ಏನು ಮಾಡಿಲ್ಲ, ಅವನು ನೋಡಿ ಎಳ್ಕೊಂಡೋಗಿ 4 ತದ್ಕನ ಅಂತ ಅವ್ನ ಹಿಂದೆ ಫಾಲೋ ಮಾಡ್ಕೊಂಡು ಹೋದ್ವಿ, ಅವನೇ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಸಡನ್ನಾಗಿ ಬಂದ ಯಾವುದೋ ಕಾರು ಅವನಿಗೆ ಆಕ್ಸಿಡೆಂಟ್ ಮಾಡ್ತು ಅಂದಾಗ, ಏನ್ರು ಹಿಂಗಂತೀರಾ, ನೀವು ಆಕ್ಸಿಡೆಂಟ್ ಮಾಡಲಿಲ್ವ ಅಂದಾಗ, ಇಲ್ಲ ಅಣ್ಣ ಖಂಡಿತ ನಾವು ಮಾಡಿಲ್ಲ, ಆದರೆ ಅವ್ನ ಕಂಡೀಷನ್ ನೋಡಿದರೆ ಖಂಡಿತ ಅವ್ನು ನಿಜವಾಗ್ಲೂ ಬದುಕಿರಲ್ಲ ಅನ್ನೋ ರೇಂಜಲ್ಲಿದೆ, ತಲೆ ಬುರುಡೆ ಎಲ್ಲ ಏಟಾಗಿತ್ತು, ಸಿಕ್ಕಾಬಿಟ್ಟೆ ಬ್ಲಡ್ ಬೇರೆ ಲಾಸ್ ಆಗ್ತಾ ಇತ್ತು ಅಂತ ಹೇಳ್ಬೇಕಾದ್ರೆ, ಇದೇನಪ್ಪ ಇದು ಈ ಥರ ಹೇಳ್ತಾ ಇದ್ದೀರಾ, ಈ ವಿಷಯ ಏನಾದರೂ ಗೊತ್ತಾದರೆ ಅಷ್ಟೇ ನನ್ನ ಕಂಬಿ ಹಿಂದೆ ನಿಲ್ಲಿಸ್ತಾರೆ, ಅವನಿಗೆ ಬುದ್ಧಿ ಕಲ್ಸೋಣ ಅಂತ ಹೋದರೆ ಅವ್ನ ಪ್ರಾಣನೇ ಹೋಗ್ತಾ ಇದೆಯಲ್ಲ, ಏನು ಮಾಡೋದು ಅಂತ ತುಂಬ ಟೆನ್ಷನ್ ಮಾಡ್ಕೊಂಡು ಒದ್ದಾಡ್ತಿರ್ಬೇಕಾದ್ರೆ ಅವ್ನಿಗೆ ಹುಡುಗರು ಹೇಳ್ತಾ ಇರ್ತಾರೆ, ನೋಡಿ ಅಣ್ಣ ನೀವು ಕೊಟ್ಟಿರೋ ದುಡ್ಡನ್ನೆಲ್ಲ ನಾನು ವಾಪಸ್ ಕೊಟ್ಬಿಡ್ತೀನಿ, ನಮ್ಮನ್ನು ಮಾತ್ರ ಈ ಕೇಸಲ್ಲಿ ಸಿಕ್ಕಾಕ್ಸ್ಬೇಡಿ, ಅವ್ರು ನೋಡೋಕ್ಕೆ ದೊಡ್ಡ ಮನುಷ್ಯರ ಥರ ಇದ್ದಾರೆ, ಈ ಕೋರ್ಟು ಕೇಸು ಕಚೇರಿ ಇದು ಯಾವುದು ನಮಗೆ ಬೇಡ ಅಣ್ಣ, ಪ್ಲೀಸ್ ನಿಮ್ಮ ದುಡ್ಡನ್ನ ವಾಪಸ್ ತೊಗೊಳ್ಳಿ ಅಂತ ಫೋರ್ಸ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಈ ಕಡೆ ಪಾರಿಜಾತ ಕಾಲ್ ಮಾಡ್ತಾಳೆ, ಏನು ನರಸಿಂಹ ಮುಗೀತಾ, ಕೋರ್ಟಲ್ಲಿರೋ ಕೇಸೆಲ್ಲ ಕಂಪ್ಲೀಟ್ ಆಯಿತಾ ಅಂತ ಕೇಳ್ತಿರ್ಬೇಕಾದ್ರೆ, ಹಾಂ ಮೇಡಮ್ ಈಗಷ್ಟೇ ಮುಗೀತು ಅಂತ ತೊದಲಿಸ್ತಾ ಇರ್ತಾನೆ. ನೀನು ಹೆಂಡ್ತಿ ಶೋಭಾ ಏನು ಮಾಡಿದ್ಲು ಗೊತ್ತಾ ಅಂತ ಅನ್ಬೇಕಾದ್ರೆ, ಏನು ಮಾಡಿದ್ಲು ನನ್ನ ಹೆಂಡ್ತಿ ಅಂತ ಟೆನ್ಷನ್ ಮಾಡ್ಕೊಂಡು ಕೇಳ್ತಿರ್ಬೇಕಾದ್ರೆ, ಹೇಗೋ ಎಂತೋ ಗೊತ್ತಿಲ್ಲ ಫೋನ್ ತಗೊಬಿಟ್ಟು ಈ ಕಡೆ ಸಿದ್ದುಗೆ ಕಾಲ್ ಮಾಡಿದ್ಲು, ಏನು ಹೇಳಿದ್ಲು ಅಂತಲೂ ಗೊತ್ತಿಲ್ಲ, ಅಷ್ಟೊತ್ತಿಗೆ ನಮ್ಮ ಕಡೆ ಹುಡುಗರು ನೋಡಿ ಫೋನ್ನ ಕಿತ್ಕೊಬಿಟ್ರು ಅಂತ ಹೇಳ್ತಾ ಇರ್ತಾಳೆ. ಆಗ ನರಸಿಂಹ ಹೇಳ್ತಾ ಇರ್ತಾನೆ, ಓ ಅವಳೇ ಹಾಗಾದರೆ ಫೋನ್ ಮಾಡಿದ್ದು, ಆದರೆ ಸಿದ್ದು ಸಹ ಏನು ಹೇಳಲಿಲ್ಲ, ಮೇ ಬಿ ಅವನಿಗೆ ಸರಿಯಾಗಿ ಗೊತ್ತಾಗಲಿಲ್ಲ ಅಂತ ಅನಿಸುತ್ತೆ ಅನ್ಬೇಕಾದ್ರೆ, ಅಂತೂ ಇಂತೂ ಅವನಿಗೆ ಗೊತ್ತಾಗಿಲ್ಲ, ಇಲ್ಲಾಂದ್ರೆ ಅಷ್ಟೊತ್ತಿಗೆ ಬಂದುಬಿಡನು, ಇನ್ನೊಂದೇನು ಗೊತ್ತಾ, ನೀನು ಸಿದ್ದು ಮೇಲೆ ಅಟ್ಯಾಕ್ ಮಾಡಿಸ್ಬೇಡ, ಯಾಕೆ ಗೊತ್ತಾ, ನಿನ್ನ ಹೆಂಡ್ತಿ ಏನಾದರೂ ಕೇಳ್ಕೊಂಡಿದ್ರೆ ನಾಳೆ ಮುಂಚೆ ನಿನಗೂ ನನಗೂ ತಂದಿಕ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ, ರಿಸ್ಕ್ ತಗೊಳ್ಳೋದು ಬೇಡ, ಜೊತೆಗೆ ಬೇರೆ ಸಿದ್ದು ಸಿದ್ದು ಅಂತ ತುಂಬ ಪ್ರೀತಿಯಿಂದ ಕನ್ವರ್ಸ್ತಿದ್ಲು, ಏನಾದರೂ ಗೊತ್ತಾದರೆ ನನಗೂ ನಿನಗೂ ಗುಂಡಿ ತೊಡ್ಬಿಡ್ತಾಳೆ, ರಿಸ್ಕ್ ತಗೋಬೇಡ, ಅವನಿಗೇನು ಮಾಡಿಸ್ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ನರಸಿಂಹ ಇವನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳೋಕ್ಕಾಗದೆ ಒದ್ದಾಡ್ತಾ ಇರ್ತಾನೆ. ಆಗ ಮತ್ತೆ ಹೇಳ್ತಾನೆ, ಮೇಡಮ್ ಒಂದು ಅನಾಹುತ ಆಗಿದೆ ಅಂತ ಅನ್ಬೇಕಾದ್ರೆ, ಏನು ಹೇಳ್ತಿದ್ದೆ ನರಸಮ್ಮ, ಏನೇನೋ ಹೇಳಿ ನೀನು ನನ್ನನ್ನು ಎದುರಿಸ್ಬೇಡ, ಅದೇನು ಅಂತ ಹೇಳು ಅಂತ ಅಂದಾಗ, ಈ ಕಡೆ ನಮ್ಮ ಹುಡುಗರು ಏನೂ ಮಾಡಿಲ್ಲ ಸಿದ್ದುಗೆ, ಆದರೆ ಈ ಥರ ಹೋಗ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ ತಕ್ಷಣ ಈ ಕಡೆ ಪಾರಿಜಾತನಿಗೆ ತುಂಬ ಶಾಕ್ ಆಗಿಬಿಟ್ಟು ಹಾಗೆ ಫೋನ್ ಕಟ್ ಮಾಡ್ತಾಳೆ. ಫೋನ್ ಕಟ್ ಮಾಡಿ ಯೋಚನೆ ಮಾಡ್ತಾ ಇರ್ತಾಳೆ, ಅಯ್ಯೋ ದೇವ್ರೆ, ಸಿದ್ದುಗೇನಾದರೂ ಜಾಸ್ತಿ ಏಟಾಗಿರ್ಬೋದಾ, ಈ ವಿಷಯ ಏನಾದರೂ ಜ್ಯೋತಿಕಂಗೆ ಗೊತ್ತರೆ ನನ್ನ ಗತಿ ಏನಾಗ್ಬೋದು, ಮನೆಯವ್ರಿಗೂ ಸಹ ಈ ವಿಷಯ ಗೊತ್ತಿಲ್ಲ ಅಂತ ಅನಿಸುತ್ತೆ, ಈ ನರಸಿಂಹ ಏನಾದರೂ ಸುಳ್ಳು ಹೇಳ್ತಿದ್ದಾನ ಅಥವಾ ನನಗೆ ಏನಾದ್ರು ಚಳ್ಳೆ ಹಣ್ಣು ತಿನ್ನಿಸ್ಬೇಕು ಅಂತ ನಾಟಕ ಮಾಡ್ತಿದ್ದಾನ, ಒಂದು ಗೊತ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ನರಸಿಂಹ ಟೆನ್ಷನಿಂದ ಹೋಗ್ತಾ ಇರಬೇಕಾದ್ರೆ ಆ ಕಡೆಯಿಂದ ಅವ್ರ ಅಮ್ಮ ಅನುಸೂಯ ಕಾಲ್ ಮಾಡ್ತಾಳೆ, ನಮ್ಮಮ್ಮ ಒಂದು ಅಂತ ಬೈಕೊಂಡು ಫೋನ್ ಪಿಕ್ ಮಾಡಿ, ಏನಮ್ಮ ನೀನು ಇನ್ನೂ ಹೋಗಿಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ಅನುಸೂಯ ಹೇಳ್ತಾ ಇರ್ತಾಳೆ, ಇಲ್ಲ ಕಣೋ ಹೋಗಬೇಕು ಅಂತ ಬರ್ತಾ ಇದ್ದೆ, ದಾರಿಲಿ ಒಬ್ಬ ಶ್ರೀಮಂತನಿಗೆ ಆಕ್ಸಿಡೆಂಟ್ ಆಯಿತು, ಏನೋ ದೊಡ್ಡ ಕುಳ ಅಲ್ವಾ, ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಏನಾದರೂ ಒಳ್ಳೇದಾಗ್ಬೋದು ಅಂತ ಓದೆ ಕಣೋ, ಇಲ್ಲಿ ನೋಡಿದರೆ ಶಾರದನು ಸಹ ಶ್ರೀಮಂತನ ಹುಡ್ಕೊಂಡು ಬಂದಾಳೆ, ಅವ್ನ ಕೋಣೆ ಮುಂದೆ ನಿಂತ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ನರಸಿಂಹನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ.
ಮತ್ತೆ ಈ ಕಡೆ ಅನುಸೂಯ ಕೇಳ್ತಾ ಇರ್ತಾಳೆ, ಅಲ್ಲ ಕಣೋ ಆ ದೊಡ್ಡ ಮನುಷ್ಯನ ಮೊಬೈಲ್ ನೋಡಿದಾಗ ದೀಪು ಫೋಟೋ ಇತ್ತು ಕಣೋ, ನನಗೆ ಬೇರೆ ಟೆನ್ಷನ್ ಆಯಿತು, ಅದಕ್ಕೆ ನಿನಗೆ ಕಾಲ್ ಮಾಡಿದೆ. ನೀನು ಅವಾಗವಾಗ ಹೇಳ್ತಿದ್ದೆಲ್ಲ ಶಾರದಾ ಯಾವನೋ ಜೊತೆ ಸುತ್ತಾಡ್ತಾಳೆ ಅಂತ, ಈ ದೊಡ್ಡ ಮನುಷ್ಯನ ಜೊತೆ ನಾ ಸುತ್ತಾಡ್ತಿದ್ದು ಅಂತ ಅನ್ಬೇಕಾದ್ರೆ, ಅಯ್ಯೋ ದೇವ್ರೆ, ಯಾರ ಕಣ್ಣಿಗೆ ನಮ್ಮಮ್ಮ ಬೀಳಬಾರ್ದು ಅಂತ ಅಂದ್ಕೊಂಡಿದ್ನೋ ಅವ್ರ ಕಣ್ಣಿಗೆ ಸಿಕ್ಕಾಕೊಂಡಿದ್ದಾಳೆ. ಅವಳೇ ನೋಡಿದರೆ ಹಾಸ್ಪಿಟ್ಲಿಗೆ ಬೇರೆ ಸೇರಿಸಿದಳಲ್ಲ, ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು, ಅಮ್ಮ ನೋಡು ಈ ಕ್ಷಣನ ನೀನು ಹೊರಟು ಬಾ ಅನ್ಬೇಕಾದ್ರೆ, ಸುಮ್ಮನೆ ಇರೋ, ದೊಡ್ಡ ಮನುಷ್ಯನ ಹಾಸ್ಪಿಟ್ಲಿಗೆ ಸೇರಿಸಿದೀನಿ, ಕೈ ತುಂಬ ದುಡ್ಡು ಕೊಡ್ತಾರೆ ಅವರು ಖುಷಿಪಟ್ಟು, ಸುಮ್ಮನೆ ಇರು ಅಂತ ಹೇಳ್ತಿರ್ಬೇಕಾದ್ರೆ, ಅಮ್ಮ ನಿನಗೆ ದುಡ್ಡು ತಾನೇ ಬೇಕು, ಖಂಡಿತ ನಾನು ಕೊಡ್ತೀನಿ ಬಾ, ಆದರೆ ಆ ಶಾರದಾ ಕಣ್ಣಿಗೆ ಮಾತ್ರ ಬೀಳಬೇಡ, ಅವಳು ಹೆಂಗಾರ ಹಾಳಾಗೋಗ್ಲಿ, ಯಾವನ ಜೊತೆನಾರು ಹೋಗಲಿ, ನನಗೂ ನಿನಗೂ ಅದು ಬೇಕಾಗಿಲ್ಲ, ನಿನಗೆ ದುಡ್ಡು ಬೇಕು ತಾನೇ, ಸಿಕ್ಕಾಪಟ್ಟೆ ಕೊಡ್ತೀನಿ, ಅಲ್ಲಿಂದ ಹೊರಟು ಬಾ ಅನ್ಬೇಕಾದ್ರೆ, ನಿಜ ಹೇಳ್ತಾ ಇದೆಯೇನು ಅಂತ ಅನ್ಬೇಕಾದ್ರೆ, ನಿಜನೇ ಹೇಳ್ತಾ ಇದ್ದೀನಿ, ಬೇಗ ಬಾರಮ್ಮ, ಶಾರದಾ ಕಣ್ಣಿಗೆ ಬೀಳಬೇಡ ಅಂತ ಅನ್ಬೇಕಾದ್ರೆ, ಸರಿ ಬರ್ತೀನಿ ನರಸಿಂಹ, ಆದರೆ ನೀನು ಕೈ ತುಂಬ ದುಡ್ಡು ಕೊಡಬೇಕು ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ದುಗೆ ಐಸಿನಲ್ಲಿ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಈ ಕಡೆ ಶಾರದಾ ಮತ್ತು ದೀಪು ತುಂಬ ಟೆನ್ಷನ್ ಮಾಡ್ಕೊಂಡು ಒದ್ದಾಡ್ತಾ ಇರ್ತಾರೆ. ನರ್ಸ್ ಬಂದು ಹೇಳ್ತಾರೆ, ಇಲ್ಲಿಗೆ ಫಾರ್ಮಾಲಿಟೀಸ್ಗೆಲ್ಲ ಸೈನ್ ಮಾಡಿ, ನೀವು ಅವ್ರ ಮನೆ ಕಡೆಯವರಲ್ವಾ ಅಂದಾಗ, ಹ್ಞೂ ಅಂತ ಶಾರದಾ ಎಲ್ಲ ಕಡೆ ಸೈನ್ ಮಾಡಿಬಿಟ್ಟು, ಅವ್ರು ಹೇಗಿದ್ದಾರೆ, ತುಂಬ ಏಟಾಗಿದೆಯಾ ಅಂತ ಕೇಳ್ತಾ ಇರಬೇಕಾದ್ರೆ, ಹೌದು ಮೇಡಮ್, ಇವಾಗಲೇ ಕಂಡೀಷನ್ ಹೇಳೋಕ್ಕಾಗಲ್ಲ, ತಲೆಗೆ ತುಂಬ ಏಟಾಗಿ ಬ್ಲಡ್ ಎಲ್ಲ ಲಾಸ್ ಆಗಿದೆ, ಅವ್ರಿಗಿನ್ನೂ ಪ್ರಜ್ಞೆನೇ ಬಂದಿಲ್ಲ ಅಂತ ಅಂದಾಗ ಶಾರದಾನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ದೀಪು ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾನೆ, ಪ್ಲೀಸ್ ನಾನು ಸಿದ್ದು ಫ್ರೆಂಡ್ನ ನೋಡಬೇಕು, ಒಂದೇ ಒಂದು ಸಲ ಒಳಗಡೆ ಬಿಡ್ತೀರಾ ಅಂದಾಗ, ಇಲ್ಲ ಪುಟ್ಟ, ಆ ರೀತಿ ಬಿಡೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ, ಅವ್ರಿಗಿನ್ನೂ ಪ್ರಜ್ಞೆನೇ ಬಂದಿಲ್ಲ, ಈ ಥರ ಇದ್ದಾಗ ತುಂಬ ತಲೆಗೇಟಾದಾಗ ಕೋಮಾ ಸ್ಟೇಜಿಗೆ ಬೇರೆ ಹೋಗ್ತಾರೆ ಅಂತ ಅಂದಾಗ, ಮಾತನ್ನ ಕೇಳಿ ಶಾರದನಿಗೆ ತಡ್ಕೊಳಕ್ಕಾಗ್ದಲೇ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ನೀವು ಏನಾಗಬೇಕು ಮೇಡಮ್ ಅನ್ಬೇಕಾದ್ರೆ, ಅವ್ರ ಮನೆಯವರೆಲ್ಲ ಅವ್ರ ಮನೇಲಿ ಇದ್ದೀವಿ ನಾವು ಅಂತ ಅನ್ಬೇಕಾದ್ರೆ, ಸರಿ ಆದಷ್ಟು ಬೇಗ ಅವ್ರ ಮನೆಯವ್ರನ್ನ ಕರೆಸಿ, ಇಲ್ಲಿ ಯಾರೋ ಒಬ್ಬರು ಹೆಂಗ್ಸಿದ್ರು, ಅವರು ಸಹ ಕಣ್ಣಿಗೆ ಕಾಣ್ತಿಲ್ಲ, ಕೆಲವೊಂದು ಮೆಡಿಸಿನ್ ಎಲ್ಲ ತಂದ್ಕೊಡ್ಬೇಕಾಗುತ್ತೆ, ನೀವಿದ್ದು ನೋಡ್ಕೋತೀರಾ ಅಂತ ಅನ್ಬೇಕಾದ್ರೆ, ದೀಪು ಹೇಳ್ತಾ ಇರ್ತಾಳೆ, ನಾನು ಅಮ್ಮ ಇಲ್ಲೇ ಇರ್ತೀವಿ, ಸಿದ್ದು ಫ್ರೆಂಡ್ನ ನೋಡ್ಕೋತೀವಿ ಅಂತ ಅನ್ಬೇಕಾದ್ರೆ, ಲಾಯರ್ ಅನುಷನು ಹೇಳ್ತಾ ಇರ್ತಾರೆ, ನಾಟ್ ಅಟ್ ಆಲ್ ಇಶ್ಯೂ ಆಯಿತಾ ಮೇಡಮ್, ನಿಮ್ಗೆ ಏನು ಬೇಕು ಮೆಡಿಸನ್ನ ಅದನ್ನೆಲ್ಲ ನಾನು ಖಂಡಿತ ತಂದ್ಕೊಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ, ಅದೇನಿದೆ ಮೆಡಿಸನ್ ಎಲ್ಲ ಕೊಡಿ, ತಂದ್ಕೊಡ್ತೀನಿ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಅನುಷ ಹೇಳ್ತಾ ಇರ್ತಾಳೆ, ಡೋಂಟ್ ಮಿಸ್ಟೇಕ್ ಮೀ ಶಾರದವ್ರೆ, ನನ್ನ ತಪ್ಪಾಗಿ ತಿಳ್ಕೊಬೇಡಿ, ದಯವಿಟ್ಟು ಅವ್ರ ಮನೆಯವರಿಗೆ ಇನ್ಫಾರ್ಮ್ ಮಾಡಿ, ಎಷ್ಟೊತ್ತಕ್ಕ ಅಂತ ನೀವು ನಿಭಾಯಿಸ್ತೀರಾ, ನನಗೂ ಬೇರೆ ಹೊರಗಡೆ ಕೆಲಸ ಇದೆ, ಕೋರ್ಟ್ಗೆ ಹೋಗಬೇಕು ಆಯಿತಾ, ಬೇರೆ ಕ್ಲೈಂಟ್ ವೆಯ್ಟ್ ಮಾಡ್ತಾ ಇದ್ದಾರೆ, ನೀವೇನಾದರೂ ಇವಾಗ ಕಾಲ್ ಮಾಡಿ ಹೇಳಲಿಲ್ಲ ಅಂತ ಅಂದರೆ, ನರಸಿಂಹ ಸಿಕ್ಕಿದೆ ಚಾನ್ಸ್ ಅಂತ ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮಿಬ್ಬರಿಗೆ ಏನೋ ಸಂಬಂಧ ಇದೆ ಅಂತ ಕತೆಗಳನ್ನ ಕಟ್ತಾನೆ, ಅವನು ಇದಕ್ಕೋಸ್ಕರ ಕಾಯ್ತಾ ಇದ್ದೇನೆ, ದಯವಿಟ್ಟು ಅರ್ಥ ಮಾಡ್ಕೊಡಿ, ನೀವು ಒಂಟಿ ಆಗಿಬಿಡ್ತೀರಾ, ಎಷ್ಟು ತನಕ ಅಂತ ವಿಷಯನ ಮುಚ್ಚಿಡ್ತೀರಾ ಅಂತ ಅನ್ಬೇಕಾದ್ರೆ, ನೀವು ಹೇಳೋದು ಕರೆಕ್ಟ್ ಇದೆ ಮೇಡಮ್, ನಾನು ಹೇಳಬೇಕು, ಇಲ್ಲ ಅಂತಂದರೆ ನರಸಿಂಹ ಆ ರೀತಿ ಮಾಡೋವನೇ, ಅವನು ಕೆಟ್ಟ ಮನುಷ್ಯ ಅಂತ ಬೈಕೊಂಡು ಫೋನ್ ಮಾಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಯೋಚನೆ ಮಾಡ್ತಿರ್ತಾಳೆ, ನಾನು ಏನಂತ ಹೇಳಿ, ಸಿದ್ದು ಸರ್ಗೆ ಈ ಥರ ಆಗಿದೆ ಅಂತ ಯಾವ ಬಾಯಲ್ಲಿ ಹೇಳಲಿ ದೇವ್ರೆ, ಮನೆಯವರೆಲ್ಲ ಎಷ್ಟು ಇಷ್ಟಪಡ್ತಾರೆ ಸಿದ್ದು ಸರ್ನ, ಈ ಮಾತನ್ನ ಹೇಳಿದರೆ ಅವರು ಹೆಂಗೆ ತೊಗೋಬೋದು ಅಂತ ಈ ಕಡೆ ಶಾರದಾ ಕಣ್ಣೀರು ಹಾಕೊಂಡು ಯೋಚನೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಪಾರಿಜಾತ ತುಂಬ ಅಂದರೆ ತುಂಬ ಟೆನ್ಷನ್ ಮಾಡಿಕೊಂಡು ಮನೆ ಒಳಗಡೆ ಬರ್ತಾಳೆ. ನೋಡಿದರೆ ಮನೇಲಿ ಯಾರೂ ಇರಲ್ಲ, ಅವಳಿಗೂ ಸಹ ಟೆನ್ಷನ್ ಆಗ್ತಾ ಇರುತ್ತೆ. ಮನೆ ನೋಡಿದರೆ ಎಷ್ಟು ಪ್ರಶಾಂತವಾಗಿದೆ, ಸಿದ್ದುಗೆ ಆಕ್ಸಿಡೆಂಟ್ ಆಗಿರೋ ವಿಷಯನ ನಾನು ಯಾವ ರೀತಿ ಯಾವ ಬಾಯಲ್ಲಿ ಹೇಳಪ್ಪ ಅಂತ ಅವಳು ವಿಲವಿಲ ಅಂತ ಒದ್ದಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಯೋಚನೆ ಮಾಡ್ತಿರ್ತಾಳೆ, ಈ ವಿಷಯ ನಾನು ಹೇಳಿದರೆ ನಿಮಗೆ ಗೊತ್ತು ಅಂತ ಕೇಳ್ತಾರೆ, ನರಸಿಂಹ ಹೇಳ್ದ ಅಂತ ನಾನು ಹೇಳೋಕ್ಕಾಗಲ್ಲ, ಏನಪ್ಪ ಮಾಡಲಿ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಗ್ರಹಣಿ ಅಂತ ಜ್ಯೋತಿಕ ಬಂದಾಗ ಅವಳನ್ನ ನೋಡಿ ಬಿಚ್ಚಿ ಬೀಳ್ತಾ ಇರ್ತಾಳೆ. ಇದೇ ಗ್ರಹಣಿ, ಏನಾಯ್ತು, ಇಷ್ಟೊಂಥರ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಏನಾಯಿತು ಹೇಳಿ ಹೇಳಿ, ಏನಾದರೂ ಪ್ರಾಬ್ಲಮ್ ಅಂತ ಅನ್ಬೇಕಾದ್ರೆ, ಇಲ್ಲ ಇಲ್ಲ ಶಾರದನ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತ ಹೇಳ್ತಾ ಇರ್ತಾಳೆ. ಇಡೀ ದಿನ ಏನಕ್ಕೆ ಯೋಚನೆ ಮಾಡ್ತೀರಾ ಅವಳ ಬಗ್ಗೆ, ಬಿಟ್ಟು ಸುಮ್ಮನೆ ಇದ್ಬಿಡಿ, ಯೋಚನೆ ಮಾಡಬೇಡಿ, ಅವಳಿಗೆ ಖಂಡಿತ ಡೈವರ್ಸ್ ಸಿಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಅವಳು ಯಾವತ್ತೂ ಮನೆ ಬಿಟ್ಟು ಹೋಗ್ತಾಳು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ ಅಂದಾಗ, ಸರಿ ಗ್ರಾನಿ, ಇದೇ ಮೈಂಡಲ್ಲಿದ್ದರೆ ಮನೆಯವ್ರ ಮುಂದೆ ಬಾಯ್ ಬಿಟ್ಬಿಡ್ತೀರಾ, ಬಿಟ್ಟಾಕಿ ಒಂದು ಕೆಲಸ ಮಾಡ್ತೀನಿ, ನರಸಿಂಹನಿಗೆ ಕಾಲ್ ಮಾಡೋಕ್ಕೆ ಅಂತ ಹೇಳಿದ್ದೆ, ಅವನು ಕೋರ್ಟ್ ಮುಗಿದ್ರು ಆ ಈಡೇಟ್ ಕಾಲ್ ಮಾಡಿಲ್ಲ, ನಾನೇ ಒಂದ್ಸಲ ಕಾಲ್ ಮಾಡ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ, ಮತ್ತೆ ಟೆನ್ಷನ್ ಮಾಡ್ಕೊಂಡು ಪಾರಿಜಾತ, ಬೇಡ ಬೇಡ ಬೇಡ, ಎಲ್ಲಿಗೆ ಹೋಗ್ತಿದ್ಯಾ, ಅವನೇ ಕೋರ್ಟ್ ಮುಗಿದ್ಮೇಲೆ ಕಾಲ್ ಮಾಡ್ತಾನೆ, ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸುಮಿತ್ರಾ ಫೋನಿಗೆ ಶಾರದಾ ಕಾಲ್ ಮಾಡ್ತಾ ಇರ್ತಾಳೆ. ಸುಮಿತ್ರಾ ಖುಷಿಯಿಂದ ಬಂದು ಫೋನ್ ನೋಡ್ಬಿಟ್ಟು, ಶಾರದಾ ಕಾಲ್ ಮಾಡ್ತಿದ್ದಾಳಲ್ಲ, ತೀರ್ಪು ಇವಳ ಕಡೆಗೆ ಆಗಿರ್ಬೋದು ಅಂತ ಹೇಳು ಶಾರದಾ, ತೀರ್ಪು ನಿನ್ನ ಕಡೆಗೆ ಆಯಿತು ತಾನೆ ಅಂತ ಖುಷಿಯಿಂದ ಕೇಳ್ತಿರ್ಬೇಕಾದ್ರೆ ಶಾರದಾ ಕಣ್ಣೀರು ಹಾಕ್ತಾ ಇರ್ತಾಳೆ. ಏನಾಯಿತು ಕಂದ, ಹೇಳು, ಈ ಥರ ಅಳಬೇಡ, ತೀರ್ಪು ಏನಾದರೂ ನರಸಿಂಹನ ಕಡೆ ಆಯಿತಾ, ಹೇಳು ಹೇಳು ಅಂತ ಅನ್ಬೇಕಾದ್ರೆ ನಡೆದಿದ್ದ ಘಟನೆ ಎಲ್ಲ ಹೇಳ್ತಾಳೆ. ಈ ಥರ ಸಿದ್ದು ಅನುಸೂಯನ ಹುಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವನಿಗೆ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ ಘಟನೆನ ನೆನಪಿಸ್ಕೊಂಡು ಎಲ್ಲ ಹೇಳ್ತಾ ಇರಬೇಕಾದ್ರೆ, ಈ ಕಡೆ ಸುಮಿತ್ರನಿಗೆ ತುಂಬ ಶಾಕ್ ಆಗಿ ಹಾಗೆ ಕುಸಿದು ಬಿದ್ದುಬಿಡ್ತಾಳೆ. ಮಮ್ಮ ಏನಾಯಿತು ಅಂತ ಪಾರಿಜಾತನೂ ಹಾಗೆ ಜ್ಯೋತಿಕನು ಓಡ್ ಬಂದು ಹಿಡ್ಕೊಂಡಾಗ, ಆಗ ಹೇಳೋಕ್ಕಾಗ್ದಲೇ ಒದ್ದಾಡ್ತಿರ್ಬೇಕಾದ್ರೆ, ಕಷ್ಟಪಟ್ಟು ಈ ಥರ ಸಿದ್ದುಗೆ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದಾಗ ಈ ಕಡೆ ಜ್ಯೋತಿಕನಿಗೂ ತುಂಬ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಕಣ್ಣೀರು ಹಾಕ್ಕೊಂಡು ಶಾರದಾ ಅಳ್ತಾ ಇರಬೇಕಾದ್ರೆ ದೀಪು ಬಂದು ಕಣ್ಣೀರು ಒರೆಸ್ತಾ ಇರ್ತಾಳೆ. ಅಮ್ಮ ಅಳಬೇಡಮ್ಮ, ನೋಡು ನಾನು ಅಳಲ್ಲ ಆಯಿತಾ, ನನ್ನ ಸೂಪರ್ ಮ್ಯಾನ್ ಸಿದ್ದು ಫ್ರೆಂಡ್ಗೆ ಏನೂ ಆಗಲ್ಲ, ನಾವು ಹತ್ರ ಅವರಿಗೆ ತುಂಬ ಬೇಜಾರಾಗುತ್ತೆ, ನನ್ನ ಫ್ರೆಂಡ್ ಹೇಳಿದ್ದಾರೆ, ನಾನು ಇನ್ಮೇಲೆ ಅಳಲ್ಲ ಅಮ್ಮ, ನೀನು ಅಳಬೇಡ, ಧೈರ್ಯವಾಗಿರು ಅಂತ ಅನ್ಬೇಕಾದ್ರೆ, ನೀನು ತುಂಬ ಚೆನ್ನಾಗಿ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀಯ ಪುಟ್ಟ, ಆದರೆ ನಾನೇ ಯಾವಾಗಲೂ ಅವ್ರನ್ನ ತಪ್ಪಾಗಿ ತಿಳ್ಕೊತೀನಿ ಅಂತ ಹೇಳ್ತಾ ಇರ್ತಾಳೆ.
ಇನ್ನೊಂದು ಕಡೆ ಅನುಸೂಯ ಮಗ ಹೇಳಿದ್ನಲ್ಲ ಅಂತ ಓಡೋಗ್ತಿರ್ಬೇಕಾದ್ರೆ ಮತ್ತೆ ವಾಪಸ್ ಬರ್ತಾ ಇರ್ತಾಳೆ. ನನ್ನ ಕೈಲಿದ್ದ ಬಟ್ಟೆ ಈ ಗಂಟನ್ನ ನಾನು ಅಲ್ಲೇ ಬಿಟ್ಬಿಡ್ನಲ್ಲ, ಅದರೊಳಗೆ ಚೈನು ಉಂಗುರ ವಾಚು ಎಲ್ಲ ಇತ್ತು. ಅದನ್ನು ಬಿಟ್ಟೋಗ್ಬಾರ್ದು, ಅದರಲ್ಲಿ ಒಳ್ಳೆ ದುಡ್ಡಾಗುತ್ತೆ, ತಗೊಬರೋಣ ಅಂತ ಮತ್ತೆ ಹಾಸ್ಪಿಟ್ಲ್ ಒಳಗೆ ಬಂದು ನಿಧಾನಕ್ಕೆ ಆ ಬುತ್ತಿ ಗಂಟನ್ನ ತಗೊಂಡು ಹೋಗ್ತಿರ್ಬೇಕಾದ್ರೆ ದೀಪು ನೋಡ್ಬಿಡ್ತಾಳೆ. ದೀಪು ನೋಡಿ ಅಮ್ಮ ಅನುಸೂಯ ಅಜ್ಜಿ ಅಂತ ಅಂದಾಗ ಹಿಂತಿರುಗಿ ಶಾರದಾ ನೋಡಿದಾಗ ಅವಳಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಶಾರದಾ ನನ್ನ ನೋಡಿದ್ಲಲ್ಲ ಅಂತ ಇವಳು ಓಡೋಗ್ತಿರ್ಬೇಕಾದ್ರೆ ಇದೇನಿದು ಅತ್ತೆನ ಹುಡಿಕೊಂಡು ಸಿದ್ದು ಸರ್ ಹೋದ್ರಲ್ಲ, ಇವ್ರು ನೋಡಿದರೆ ಇಲ್ಲೇ ಇದ್ದಾರಲ್ಲ, ಅವ್ರಿಗೆ ಇವ್ರಿಗೂ ಏನಾಗಿರ್ಬೋದು ಅಂತ ಪುಟ್ಟ ನೀನು ಒಂದು ನಿಮಿಷ ಮೇಡಮ್ ಹತ್ರ ಇರು, ನಾನು ಬರ್ತೀನಿ ಅಂತ ಅತ್ತೆ ಅಂತ ಕೂಕೊಂಡು ಹೋಗ್ತಿರ್ಬೇಕಾದ್ರೆ ನರಸಿಂಹ ಹೇಳ್ದ ಶಾರದಾ ಕೈಗೆ ಸಿಗಬೇಡ, ಕಣ್ಣಿಗೆ ಕಾಣಬೇಡ ಅಂತ. ನಾನು ನೋಡಿದರೆ ಸಿಗಾಕೊಬಿಟ್ನಲ್ಲ, ಇದೊಳ್ಳೆ ಸರಿ ಐತಲ್ಲ ಅಂತ ಅವಳು ಸಹ ತಪ್ಪಿಸ್ಕೊಂಡು ಓಡ್ತಾ ಇರಬೇಕಾದ್ರೆ ಅಂತೂ ಇಂತೂ ಶಾರದಾ ಕೈಗೆ ಅನುಸೂಯ ಸಿಕ್ಬಿದ್ದೇ ಬಿಡ್ತಾಳೆ. ಅತ್ತೆ ನೀವೇನು ಇಲ್ಲಿದ್ದೀರಾ ಅಂತ ಕೇಳ್ತಾ ಇರಬೇಕಾದ್ರೆ ಶಾಕ್ ಆಗಿ ಶಾರದಾ ಮುಖ ನೋಡಿಕೊಂಡು ನಿಂತ್ಕೊಬಿಡುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.